ಹೇಗೆ ಬಂದಿದೆ ನೋಡಿ ನಮ್ಮ ರವಾ ಫ್ರೈ. ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ. ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ಒಳ್ಳೆ ಬಂದಿದೆ ನೋಡಿ. ಬಾಳೆಕಾಯಿ ಎಲ್ಲ ಚೆಂದ ಬೆಂದಿದೆ. ನಮ್ಮ ಉಡುಪಿ ಮಂಗಳೂರಲ್ಲೆಲ್ಲ ನಿನ್ನೆ ಭಯಂಕರ ಮಳೆ. ಮಕ್ಕಳಿಗೆಲ್ಲ ಮಳೆಗೆ ರಜೆ ಕೊಟ್ಟಿದ್ದಾರೆ ನೋಡಿ. ಆ ಮಳೆಗೆ ಈ ತೋಡಲ್ಲೆಲ್ಲ ನೀರಾಗಿ ಹರಿತಾ ಉಂಟು ನೀರು. ಈ ಮಳೆಗೆ ಬಿಸಿ ಬಿಸಿ ರವಾ ಫ್ರೈ ಮಾಡಿದರೆ ಹೇಗೆ, ಅದು ಕೂಡ ಈ ಬಾಳೆಕಾಯನ್ನು ಉಪಯೋಗಿಸ್ಕೊಂಡು ರವಾ ಫ್ರೈ ಮಾಡಿದರೆ ಭಾರಿ ಟೇಸ್ಟ್ ಇರ್ತದೆ. ಹೇಗೆ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ತುಂಬ ಸಿಂಪಲ್ ಆಗಿ ಹೇಳಿಕೊಡ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಬಾಳೆಕಾಯಿ ರವಾ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ನೋಡಿ 2 ಬಾಳೆಕಾಯನ್ನು ತಗೊಂಡಿದ್ದೇನೆ. ಮೀಡಿಯಂ ಸೈಜ್ನ ಬಾಳೆಕಾಯಿ. ಒಂದು ಫಸ್ಟಿಗೆ ಇರೋದು ಕಡೆ ಕೊಡಿ ಎಲ್ಲ ತೆಗೆಯುವ. ತೆಳುವಾಗಿ ಸಿಪ್ಪೆ ತೆಗಿಬೇಕು. ನಾನಿಲ್ಲಿ ಸಿಪ್ಪೆ ತೆಗೆಯುವ ಮೊದಲು ಈ ಬಾಳೆಕಾಯಿನ ಮಧ್ಯದಲ್ಲಿ ಕಟ್ ಮಾಡ್ಕೊತೇನೆ ನೋಡಿ. ಈ ಥರ ಸಿಪ್ಪೆ ತೆಗೆದ್ರೆ ಸಾಕು. ನೋಡಿ ಬಾಳೆಕಾಯಿದ್ದು ಏನು ರೆಸಿಪಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರ್ತದೆ. ಈ ಬಾಳೆಕಾಯಿ ಫ್ರೈ ಮಾಡಲಿಕ್ಕೆ ಉಂಟಲ್ಲ, ಸ್ವಲ್ಪ ಸಿಪ್ಪೆ ತೆಗೆದು ತೆಳುವಾಗಿ ಅದನ್ನು ಕಟ್ ಮಾಡಿದರೆ ಆಯಿತು. ಸಿಪ್ಪೆ ಎಲ್ಲ ತೆಗೆದಾದ ನಂತರ ಬಾಳೆಕಾಯನ್ನು ತೆಳುವಾಗಿ ಕಟ್ ಮಾಡುವ. ಬಾಳೆಕಾಯಿ ಬೇಗ ಬೇಯ್ತದೆ, ಹಾಗಾಗಿ ತುಂಬ ತೆಳು ಕೂಡ ಬೇಡ. ಮೀಡಿಯಂ ಸೈಜಲ್ಲಿ ಕಟ್ ಮಾಡಿದರೆ ಸಾಕು ನೋಡಿ. ನೋಡಿ ಈ ಹದದಲ್ಲಿ ಕಟ್ ಮಾಡಿದರೆ ಆಯಿತು. ಎಲ್ಲ ಬಾಳೆಕಾಯಿ ಕಟ್ ಮಾಡಿ ಆದ ನಂತರ ಈ ಥರ ನೀರಿಗೆ ಹಾಕಿಡಬೇಕು ನೋಡಿ. ಅವಾಗ ಕಪ್ಪಾಗೋದಿಲ್ಲ ನೋಡಿ. ಬಾಳೆಕಾಯಿ ಎಲ್ಲ ಕಟ್ ಮಾಡಿ ಆಯಿತು. ಇನ್ನು ನಾವು ಇದಕ್ಕೆ ಬೇಕಾಗಿರೋ ಹಿಟ್ಟನ್ನು ರೆಡಿ ಮಾಡುವ. ಒಂದು 3 ರಿಂದ 4 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಇನ್ನು ಇದಕ್ಕೆ 1.5 ಚಮಚ ಆಗುವಷ್ಟು ಮೆಣಸಿನ ಪೌಡ್ರು. ಸ್ವಲ್ಪ ಖಾರ ಇದ್ದರೆ ಚೆಂದ ಆಗ್ತದೆ ಅದು. ಹಾಗೆ ನಂದು 3/4 ಸ್ಪೂನ್ ಆಗುವಷ್ಟು ಗರಂ ಮಸಾಲೆ, 3/4 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್, ಅರ್ಧ ಸ್ಪೂನ್ ಅರಶಿನ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸಿ ಒಳ್ಳೆ ಮಿಕ್ಸ್ ಮಾಡುವ. ಕೈಯಲ್ಲೇ ಮಿಕ್ಸ್ ಮಾಡ್ಕೊತೇನೆ ನಾನು. ಅಂದರೆ ಹಿಟ್ಟು ತುಂಬ ನೀರಾಗಬಾರ್ದು, ನೋಡ್ಕೊಂಡು ನೀರು ಸೇರಿಸಿದರೆ ಆಯಿತು. ಬಾಳೆಕಾಯಿ ಫ್ರೈ ಮಾಡಬೇಕಾದ್ರೆ ಈ ಹಿಟ್ಟು ಉಂಟಲ್ಲ ಕೋಟಿಂಗ್ಗೆ ಮಾತ್ರ, ತುಂಬ ಆಗಬಾರ್ದು. ಅಂದರೆ ಪೋಡಿ ಥರ ಬರಬಾರ್ದು ನಮಗೆ. ಸ್ವಲ್ಪ ಡ್ರೈ ಆಗಿ ಹಿಟ್ಟನ್ನು ರೆಡಿ ಮಾಡಬೇಕು. ಈ ಥರ ಇದ್ದರೆ ಸಾಕು ನೋಡಿ. ನಾವು ನೀರಲ್ಲಿ ಇಟ್ಟ ಬಾಳೆಕಾಯಿನ ಸ್ವಲ್ಪ ಈ ಥರ ತೆಗೆದು ಮೇಲಿಡಬೇಕು. ಅಂದರೆ ಅದರ ನೀರಿನ ಪಸ ಎಲ್ಲ ಸ್ವಲ್ಪ ಆರಬೇಕು ನೋಡಿ. ಈ ಥರ ಬಾಳೆಕಾಯಿಗೆ ನಾವು ರೆಡಿ ಮಾಡಿದ ಹಿಟ್ಟನ್ನೆಲ್ಲ ಸವರುವ. ಎಲ್ಲ ಕಡೆಗೆ ಬರಬೇಕು. ಫುಲ್ ಬಾಳೆಕಾಯಿಗೆ ಹಿಟ್ಟನ್ನು ಸವರಿ ಉಂಟಲ್ಲ, ಫುಲ್ ಅದು ಕವರ್ ಆಗಬೇಕು ನೋಡಿ. ಎಲ್ಲ ಬಾಳೆಕಾಯಿಗೆ ಹಿಟ್ಟನ್ನು ಸವರಿ ಹಾಗೆ ಇಡ್ತಾ ಬರುವ. ಈ ಥರ ಡ್ರೈ ಆಗಬೇಕು. ಆವಾಗ ನಾವು ಮಾಡಿದುಂಟಲ್ಲ ಹಿಟ್ಟು ಕೂಡ ನೀರಾಗುವುದಿಲ್ಲ. ಇದರ ಮೇಲೆ ಸವರುವಾಗ ಅದು ಹಾಗೆ ಕುತ್ಕೊಳ್ತದೆ. ಬಾಳೆಕಾಯಿ ರವಾ ಫ್ರೈ ಉಂಟಲ್ಲ, ಊಟಕ್ಕೆ ಕೂಡ ಇದನ್ನು ಮಾಡಿಕೊಂಡು ಹಾಗೆ ತಿನ್ಬೋದು, ಅಥವಾ ಸಂಜೆ ಹೊತ್ತಿಗೆ ಸ್ನ್ಯಾಕ್ಸ್ ಥರ ಕೂಡ ಸೇವಿಸ್ಬೋದು. ಭಾರಿ ರುಚಿ ಇರ್ತದೆ. ಅಂತ ಇದೆಲ್ಲ ಸುಮಾರಾಗಿ ನಾವು ಕಟ್ ಮಾಡ್ತೇವೆ ನೋಡಿ. ಬೇಗ ಬೇಯ್ತದೆ. ಹೊರಗೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆಂದ ಇರ್ತದೆ. ಭಾರಿ ರುಚಿ ಮಾತ್ರ. ಒಂದ್ಸಲ ನೀವು ಮಾಡಿ ನೋಡಿ. ಮತ್ತು ನೀವು ಮಾಡ್ತಾ ಇರ್ತಾರೆ ಮನೆಯಲ್ಲಿ, ತುಂಬ ನಮಗೆ ಟೇಸ್ಟ್ ಕೊಡ್ತದೆ ಇದು ನೋಡಿ. ಎಲ್ಲ ಬಾಳೆಕಾಯಿಗೆ ಹಿಟ್ಟನ್ನೆಲ್ಲ ಸವರಿ ಆಯಿತು. ಇನ್ನು ಇದನ್ನು ಹಾಗೆ ಒಂದು 20 ನಿಮಿಷ ಬಿಡುವ. ಆವಾಗ ಇದು ಉಪ್ಪು ಖಾರ ಎಲ್ಲ ಚೆಂದ ಹೇಳ್ಕೊಳ್ತದೆ. ಎಲ್ಲ ರೆಡಿ ಮಾಡಿಕೊಂಡಾಯಿತು. ಕಾವಲಿ ಇಟ್ಟಿದ್ದೇನೆ ನೋಡಿ. ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ, ಸ್ವಲ್ಪ ಬಿಸಿ ಆಗಲಿ. ನಾನು ಹಾಗೆ 20 ನಿಮಿಷ ಬಿಟ್ಟಿದ್ದೆ. ಉಪ್ಪು ಖಾರ ಎಲ್ಲ ಚೆಂದ ಹೇಳ್ಕೊಂಡಿದೆ ನೋಡಿ. ನಾನೊಂದು ತಟ್ಟೆಯಲ್ಲಿ ಫುಲ್ಲು ಈ ಬಾಂಬೆ ರವನ್ನು ತಗೊಂಡಿದ್ದೇನೆ. ಅದನ್ನು ಸ್ವಲ್ಪ ಈ ಥರ ಅದ್ದಿ ತೆಗೆಯುವ. ಬೀಳಿಲ್ಲ ಅಂತ ಹೇಳಿದರೆ ಸ್ವಲ್ಪ ಕೈಯಲ್ಲಿ ಕೂಡ ಈ ಥರ ಹಾಕೊಳ್ಳುವ. ಎಲ್ಲ ಕಡೆಗೆ ರವೆ ಹಿಡಿಬೇಕು. ಇನ್ನು ಹಾಗೆ ಕಲ್ಲಲ್ಲಿ ಇಡ್ತಾ ಬರುವ. ಕಲ್ಲಿಗೆ ಯಾವಾಗಲೇ ನಾನೊಂದು 4 ರಿಂದ 5 ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೇನೆ. ನೋಡಿ ಈ ಥರ ನಾವು ಎಣ್ಣೆಯಲ್ಲೇ ಇದನ್ನು ಬೇಯಿಸಬೇಕು.
ನಾನು ಮೊದಲಿಗೆ ಒಂದು 4 ರಿಂದ 5 ಸ್ಪೂನ್ ಎಣ್ಣೆ ಹಾಕಿದ್ದೆ. ಕಾವಲಿ ಬಿಸಿಯಾದಾಗ ಎಣ್ಣೆ ಕಡಿಮೆ ಆಯಿತು ನೋಡಿ, ಮತ್ತೆ ಎಣ್ಣೆ ಹಾಕೊಳ್ತಾ ಇದ್ದೇನೆ. ಆವಾಗ ಎಣ್ಣೆ ಹಾಕ್ತಾ ಇರಬೇಕು. ಎಲ್ಲವನ್ನು ಹಾಗೆ ತಿರುಗಿಸಿ ಹಾಕೊಳ್ಳುವ. ಒಂದು 3 ರಿಂದ 4 ನಿಮಿಷ ಹಾಗೆ ಬಿಡಬೇಕು. ನಾವು ಈ ಅಕ್ಕಿ ಹಿಟ್ಟೆಲ್ಲ ಹಾಕೋದ್ರಿಂದ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ ನೋಡಿ. ನೋಡಿ ಇದಾಗಿದೆ, ಒಳ್ಳೆ ಕೆಂಪಾಗಿದೆ ನೋಡಿ. ಇದನ್ನೀಗ ತೆಗೆಯುವ, ಒಂದೊಂದೇ ತೆಗೆಯುವ. ಒಳ್ಳೆ ಕ್ರಿಸ್ಪಿ ಆಗಿದೆ ನೋಡಿ. ಹೇಗೆ ಬಂದಿದೆ ನೋಡಿ ನಮ್ಮ ರವಾ ಫ್ರೈ. ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ನೋಡಿ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ಒಳ್ಳೆ ಬಂದಿದೆ ನೋಡಿ. ಬಾಳೆಕಾಯಿ ಎಲ್ಲ ಚಂದ ಬೆಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಬಾಳೆಕಾಯಿ ರವಾ ಫ್ರೈ ಹೇಗೆ ಬಂದಿದೆ ಅಂತ ಹೇಳಿ. ತುಂಬಾ ಚಂದ ಬಂದಿದೆ, ನೋಡಲಿಕ್ಕೆ ಕೂಡ ತುಂಬ ಚಂದ ಕಾಣ್ತಾ ಉಂಟು. ಹಾಗೆಯೇ ಭಾರಿ ಟೇಸ್ಟ್ ಇರ್ತದೆ. ನೀವು ಸಂಜೆ ಹೊತ್ತಿಗೆ ಎಲ್ಲ ಮಕ್ಕಳಿಗೆ ಮಾಡಿ ಕೊಡ್ಬೋದು. ಈಸಿ ರೆಸಿಪಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.